ರಾಜ್ಯದಲ್ಲಿ ಅವಧಿಗೂ ಮುನ್ನವೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಬಿಸಿಲಿನ ಬೇಗೆಯಿಂದ ಕಡಿಮೆ ಮಾಡಿಕೊಳ್ಳಲು ಜನರು ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರತಕ್ಕಂತಹ ವ್ಯಾಪಾರಸ್ಥರು ಶುಚಿಯಿಲ್ಲದ ನೀರಿನಲ್ಲಿ ತಂಪು ಪಾನೀಯಗಳನ್ನು ತಯಾರಿಸುತ್ತಿದ್ದಾರೆ. ಇಂತಹ ತಂಪು ಪಾನೀಯಗಳನ್ನು ಕುಡಿದಂತಹ ಜನರಲ್ಲಿ ಗಂಟಲು ಬೇನೆ ಕಾಣಿಸಿಕೊಳ್ಳುತ್ತಾ ಇದ್ದು ಸಿಲಿಕಾನ್ ಸಿಟಿಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬರೋಬ್ಬರಿ 30% ಕೇಸ್ಗಳು ಹೆಚ್ಚಾಗಿವೆಯಂತೆ. ಹೌದು, ಉದ್ಯೋಗ ಸೇರಿದಂತೆ ನಾನಾ ಕಾರಣಗಳಿಗೆ ಮನೆಯಿಂದ ಹೊರಹೋಗುವವರು ಬಿಸಿಲಿನಿಂದ ಬಾಯಾರಿಕೆ ನೀಗಿಸಿಕೊಳ್ಳಲು ತಂಪು ಪಾನೀಯ, ಕಬ್ಬಿನ ಹಾಲು, ಮಜ್ಜಿಗೆ, ಐಸ್ ಕ್ರೀಮ್ ಹಾಗೂ ಕಟನ್ ಫ್ರೂಟ್ಸ್ಗಳ ಮೊರೆ ಹೋಗ್ತಿದ್ದಾರೆ. ಈ ವೇಳೆ ಶುಚಿತ್ವಕ್ಕೆ ಒತ್ತು ನೀಡದ ಪರಿಣಾಮ ನೆಗಡಿ, ಕೆಮ್ಮು, ಗಂಟಲು ಬೇನೆಯಂತಹ ಸಮಸ್ಯೆಗಳು ಹೆಚ್ಚಾಗಿವೆಯಂತೆ. ಅಲ್ಲದೆ ಬಿಸಿಲು ಹೆಚ್ಚಾಗ್ತಾ ಇದ್ದಂತೆ ಧೂಳಿನ ಪ್ರಮಾಣವೂ ಹೆಚ್ಚಾಗಿದ್ದು ಅಲರ್ಜಿ ಸಮಸ್ಯೆ ಇರುವವರಿಗೆ ಧೂಳಿನ ವಾತಾವರಣ ತುಂಬಾ ಅಪಾಯವನ್ನು ಉಂಟು ಮಾಡ್ತಾ ಇದೆಯಂತೆ. ಅಲ್ಲದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಈ ವೈರಾಣು ಸೋಂಕು ಬೇಗ ಹರಡಿದ್ದು ವಾಹನಗಳು, ಕೈಗಾರಿಕೆಗಳ ಹೊರಸೂಸುವ ವಿಷ ಅನಿಲ ಸೇರಿದಂತೆ ವಾಯು ಮಾಲಿನ್ಯ, ಡಸ್ಟ್ ಅಲರ್ಜಿ ಹೆಚ್ಚಾಗಲು ಕಾರಣವಾಗ್ತಿದ್ದಂತೆ. ಹೀಗಾಗಿ ಬಿಸಿಲಿನ ವೇಳೆ ದೇಹವನ್ನ ಸದಾ ಹೈಜಿನಿಕ್ ಮತ್ತು ಹೈಡ್ರೇಟ್ ಆಗಿರುವಂತೆ ನೋಡಿಕೊಳ್ಬೇಕು. ಸಮಸ್ಯೆ ನಿರ್ಲಕ್ಷಿಸಿದ್ರೆ ಗಂಟಲು ಬೇನೆಯಂತಹ ಸಮಸ್ಯೆಗಳು ಹೆಚ್ಚಾಗಲಿದ್ದು ಗಂಟಲಿನ ಶ್ವಾಸದ ಬಗ್ಗೆ ಎಚ್ಚರವಿರಲಿ ಅಂತ ಡಾಕ್ಟರ್ಗಳು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ.